ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂಕಿಅಂಶಗಳನ್ನು ಮುಚ್ಚಿಟ್ಟು ಕೇಂದ್ರದ ವಿರುದ್ಧ ತಪ್ಪು ಕಲ್ಪನೆ ಬರುವ ರೀತಿಯಲ್ಲಿ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರು ಹೇಳ್ತಿರೋದು ಕೇಂದ್ರದಿಂದ ಕೊಡ್ತಿರುವಂಥ ತೆರಿಗೆ ಪಾಲು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದೆ, ಸರಿಯಾಗಿ ತೆರಿಗೆ ಪಾಲನ್ನು ಕೊಡ್ತಾ ಇಲ್ಲ, ಅಂದರೆ ಟ್ಯಾಕ್ಸ್ ಡೆವಲ್ಯೂಷನ್ ತೆರಿಗೆ ಪಾಲನ್ನು ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಗ್ರಾಂಟ್ಗಳು ಕೂಡ ಕಡಿಮೆ ಬರ್ತಾ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ನಾನು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸವಾಲು ಹಾಕಲಿಕ್ಕೆ ಬಯಸ್ತೇನೆ. ನೀವು 2004ರಿಂದ 2014ರವರೆಗೆ UPA ಸರ್ಕಾರ ಇತ್ತು, 10 ವರ್ಷಗಳ ಕಾಲ. ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು. ಆ ಕಾಲದಲ್ಲಿ 10 ವರ್ಷ ಕರ್ನಾಟಕ ರಾಜ್ಯಕ್ಕೆ ಬಂದಂಥ ತೆರಿಗೆ ಪಾಲು ಎಷ್ಟು, ಟ್ಯಾಕ್ಸ್ ಡೆವಲ್ಯೂಷನ್ ಎಷ್ಟು, ವಿವಿಧ ಯೋಜನೆಗಳಿಗೆ ಬಂದಂಥ ಗ್ರಾಂಟ್ಸ್ ಎಷ್ಟು, ಹಾಗೆ 2014ರಿಂದ 2023ರ ಕೊನೆಯವರೆಗೆ 9.5 ವರ್ಷಗಳ ಕಾಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಗ್ರಾಂಟ್ಸ್ ಎಷ್ಟು, ಟ್ಯಾಕ್ಸ್ ಡೆವಲ್ಯೂಷನ್ ಎಷ್ಟು, ಕಂಪೇರಿಟಿವ್ ಸ್ಟೇಟ್ಮೆಂಟ್ನ ಶ್ವೇತಪತ್ರದ ರೂಪದಲ್ಲಿ ಬಿಡುಗಡೆ ಮಾಡಿ. ಈ ಸವಾಲನ್ನು ನೀವು ಸ್ವೀಕಾರ ಮಾಡ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಶ್ವೇತಪತ್ರ ರಿಲೀಸ್ ಮಾಡಿ. BJP ಸರ್ಕಾರ ತೆರಿಗೆಯಲ್ಲಿ UPA ಸರ್ಕಾರಕ್ಕಿಂತ ಕಡಿಮೆ ಕೊಟ್ಟಿದ್ದರೆ, ಗ್ರಾಂಟ್ಸ್ನ ಕಡಿಮೆ ಕೊಟ್ಟಿದ್ದರೆ, ನಾವು ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಒಪ್ಕೊಳ್ತೇವೆ. ನಾವು 28 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನೇ ಹಾಕೋದಿಲ್ಲ. ನಿಮಗೆ ನಾವು ಅವಿರೋಧ ಆಯ್ಕೆ ಆಗೋ ರೀತಿಯಲ್ಲಿ ಸಹಕಾರ ಕೊಡ್ತೀವಿ. ಒಂದು ವೇಳೆ ನೀವು ಸುಳ್ಳು ಹೇಳ್ತಾ ಇದ್ದರೆ ನೀವು ಇದೇ ಸವಾಲನ್ನು ಸ್ವೀಕಾರ ಮಾಡಬೇಕು. ನೀವು ಕ್ಷಮೆಯಾಚನೆ ಮಾಡಬೇಕು. ನಾನು ರಾಜಕಾರಣಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದೀನಿ, ಸುಳ್ಳು ಹೇಳೋದೇ ನನ್ನ ಹುಟ್ಟುಗುಣ. ಆ ಸುಳ್ಳನ್ನು ಹೆಂಗೆ ಹೇಳ್ತೀನಿ ಅಂದರೆ, ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ, ಸುಳ್ಳೇ ನಮ್ಮನೆ ದೇವರು ಅಂತ ದಾಸರು ಹೇಳಿದಾರಲ್ಲ, ಅದ್ರ ಪ್ರಕಾರ ಸುಳ್ಳು ಹೇಳೋದೇ ಮನದೇವರಾಗಿ ಮಾಡ್ಕೊಂಡಿದ್ದೀನಿ ಅಂತ ತಪ್ಪಾಯಿತು ಅಂತ ಕೇಳಿ ನೀವು ಕಾಂಗ್ರೆಸ್ನವ್ರ ಅಭ್ಯರ್ಥಿ ಹಾಕಬಾರ್ದು. ಈ ಸವಾಲು ಸ್ವೀಕಾರ ಮಾಡೋಕ್ಕೆ ತಯಾರಿದ್ದೀರಾ? ನನಗಿರೋ ಮಾಹಿತಿ ಪ್ರಕಾರ UPA 10 ವರ್ಷದಲ್ಲಿ ತೆರಿಗೆ ಪಾಲು ಟ್ಯಾಕ್ಸ್ ಡೆವಲ್ಯೂಷನ್ ಕೊಟ್ಟಿರೋದು 2004ರಿಂದ 2014ರವರೆಗೆ. UPA ಅಂದರೆ ಭಾಳ ಜನರಿಗೆ ಅರ್ಥ ಆಗಲ್ಲ. ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು, ಕೇಂದ್ರದ ಕಾಂಗ್ರೆಸ್ ಸರ್ಕಾರ 81,795 ಕೋಟಿ ರೂಪಾಯಿಗಳು. 81,795 ಕೋಟಿ ರೂಪಾಯಿಗಳು. 9.5 ವರ್ಷದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಕೊಟ್ಟಿರೋದು 2,80,130 ಕೋಟಿ ರೂಪಾಯಿಗಳು. ಇನ್ನು ಸಿದ್ದರಾಮಯ್ಯನವ್ರ ಸ್ಟೈಲಲ್ಲೇ ಹೇಳಬೇಕು ಅಂದರೆ ಕೋಟಿ ರೂಪಾಯಿ ಕೊಟ್ಟಿರೋದು. ಅಂದರೆ ಸರಿಸುಮಾರು 242% ಹೆಚ್ಚುವರಿ ಕೊಟ್ಟಿದೆ. 242% ಹೆಚ್ಚುವರಿ ಕೊಟ್ಟಿದೆ. ಗ್ರಾಂಟ್ಸು ವಿವಿಧ ಯೋಜನೆಗಳಿಗೆ ಕಾಂಗ್ರೆಸ್ ಸರ್ಕಾರ 10 ವರ್ಷದಲ್ಲಿ ಕೊಟ್ಟಿದ್ದು 60,779 ಕೋಟಿ. BJP ಸರ್ಕಾರ ಕೊಟ್ಟಿದ್ದು ಕೇಂದ್ರದಿಂದ
2,08,832 ಕೋಟಿ. ಇದು ಶೇಕಡ 243ರಷ್ಟು. ಟ್ಯಾಕ್ಸ್ ಡೆವಲ್ಯೂಷನ್ನು 242ರಷ್ಟು ಶೇಕಡ ಹೆಚ್ಚುವರಿಯಾಗಿ ಕೊಟ್ಟಿರೋದು. BJP ಸರ್ಕಾರ ಕೊಟ್ಟಿದ್ದು 2,08,832 ಕೋಟಿ ಗ್ರಾಂಟ್ಸ್ ವಿವಿಧ ಯೋಜನೆಗಳಿಗೆ. ಅವ್ರು ಕೊಟ್ಟಿದ್ದು 60,779 ಕೋಟಿ. ಮಕ್ಕಳಿಗೂ ಗೊತ್ತಾಗುತ್ತೆ ಯಾರು ಜಾಸ್ತಿ ಕೊಟ್ಟಿದ್ದಾರೆ ಅಂತ. ಆರ್ಥಿಕ ತಜ್ಞರಾಗಿರುವಂಥ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗದೇ ಇದ್ದರೆ ನನಗನ್ಸುತ್ತೆ ಎಲ್ಲ ಗೊತ್ತಿದ್ದು ಸುಳ್ಳು ಹೇಳ್ತಿದ್ದಾರೆ ಅಂತ. ಅಷ್ಟು ಲೆಕ್ಕ ಗೊತ್ತಿಲ್ಲದೆ ಇರೋರು ಅಲ್ಲ ಅವರು, ಲೆಕ್ಕ ಚೆನ್ನಾಗೇ ಗೊತ್ತಿದೆ. ಎಲ್ಲ ಗೊತ್ತಿದ್ದು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ಈಗ GST ವ್ಯವಸ್ಥೆ ಜಾರಿಯಲ್ಲಿದ್ದಿಲ್ಲ, ಈಗ ಮೋದಿ ಸರ್ಕಾರ ಬಂದಲ್ಲಿ GST ವ್ಯವಸ್ಥೆ ಬಂದ ಮೇಲೆ ತೆರಿಗೆ ಮೇಲೆ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ತೆರಿಗೆ ಹೋಗ್ತದೆ, ಅದರ ಪ್ರಕಾರ ಬರಬೇಕಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.